ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ಎಐ ತಂತ್ರಜ್ಞಾನ ಬಳಸಿ ಜನೋಪಯೋಗಿ ಮಾದರಿಗಳ ಪ್ರದರ್ಶನ. ಚಿಕ್ಕಬಳ್ಳಾಪುರ. ವಿದ್ಯಾರ್ಥಿಗಳ ಯೋಚನಾ ಶಕ್ತಿ ಎಷ್ಟೊಂದು ಅದ್ಭುತವಾಗಿ ಕಾರ್ಯನಿರ್ವಹಿಸಬಹುದು ಎಂಬುದಕ್ಕೆ ಕೆವಿ ಇಂಗ್ಲಿಷ್ ಶಾಲೆಯಲ್ಲಿ ನಡೆದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ವಸ್ತು ಪ್ರದರ್ಶನವೇ ಸಾಕ್ಷಿಯಾಯಿತು. ಎಐ ಅಂದರೆ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಬಳಸಿ ವಿದ್ಯಾರ್ಥಿಗಳು ರೂಪಿಸಿದ್ದ ರೈತೋಪಯೋಗಿ ಹಾಗೂ ಜನೋಪಯೋಗಿ ಮಾದರಿಗಳು ಎಂಜಿನಿಯರ್ಗಳ ಕಲ್ಪನೆಗೂ ಮೀರಿದಂತಿದ್ವು. ಚಿಕ್ಕಬಳ್ಳಾಪುರ ಹೊರವಲಯದ ಕೆವಿ ಕ್ಯಾಂಪಸ್ ಆವರಣದಲ್ಲಿರುವ ಕೆವಿ ಇಂಗ್ಲಿಷ್ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. 8ನೇ, 9ನೇ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ಸೃಜನಾತ್ಮಕತೆ ಹಾಗೂ ವೈಜ್ಞಾನಿಕ ಮನೋಭಾವವನ್ನು ಪ್ರದರ್ಶಿಸಿ ಗಮನ ಸೆಳೆದರು. ಎಐ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೃಷಿಗೆ ಉಪಯೋಗವಾಗುವ ಸಾಧನಗಳು, ದೃಷ್ಟಿಹೀನರಿಗೆ ದಾರಿದೀಪವಾಗುವ ಬ್ಲೈಂಡ್ ಸ್ಟಿಕ್, ವಿದ್ಯುತ್ ಉಳಿತಾಯ ಸಾಧನಗಳು, ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಸೂಚಿಸುವ ಮಾದರಿಗಳು, ರಾಕೆಟ್ ಉಡಾವಣಾ ಮಾದರಿ, ಕಚ್ಚಾ ವಸ್ತುಗಳಿಂದ ಗೃಹೋಪಯೋಗಿ ವಸ್ತುಗಳ ತಯಾರಿ, ನೀರು ನೈರ್ಮಲ್ಯ ನಿಯಂತ್ರಣ ಹಾಗೂ ಮಳೆ ನೀರು ಸಂಗ್ರಹಣೆ ಮಾದರಿಗಳನ್ನು ವಿದ್ಯಾರ್ಥಿಗಳು ಸಿದ್ಧಪಡಿಸಿ ಪ್ರದರ್ಶಿಸಿದರು. National Science Day. We are proud to tell you all that your very own children, our very own students, are not celebrating it just remembering the great scientists. They have become scientists in real. They have brought so many different technological aspects into the school of ours. This place which was silent for the past month or two, today sees so much of buzz. There are more than 300 students who have participated, who have displayed whatever they have made through their innovation, through their very own understanding, through the very own knowledge of all that which they have gathered these many years. They have all put it together, and today they have done certain things which is really wonderful. The blind man's stick especially needs a mention. A person driving a vehicle, especially heavy vehicles, if he goes drowsy, there is a mechanic through the spectacles he wears, the vehicle will automatically stop. And then like that, there are many children, right from very small children, who exhibit from volcanoes to different planets in each and every subject, be it biology, be it chemistry, be it physics. They have all contributed. And indeed, it is a wonderful day to be amidst them and see all these creative minds doing such great work. I'm sure that many from here in future will become great scientists, innovators and thinkers, and definitely their photos will definitely be flashed on the newspapers. Thank you once again for all the teachers who have taken efforts to make this a wonderful day. And also I would like to thank our beloved chairman, Mr. KV Naveen Kiran, for having given us such an opportunity to conduct such events. Thank you. ವಿಶೇಷವಾಗಿ ಲೋಹಿತ್ ಗೌಡ ಹಾಗೂ ಅವರ ತಂಡ ಎಐ ಆಧಾರಿತ ಕೃಷಿ ಉಪಕರಣ ಮತ್ತು ದೃಷ್ಟಿಹೀನರಿಗೆ ನೆರವಾಗುವ ಸಾಧನಗಳನ್ನು ತಯಾರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದರು. ಇವತ್ತು ನಾವು ನಮ್ಮ ಸ್ಕೂಲಲ್ಲಿ ಸೈನ್ಸ್ ಎಕ್ಸ್ಪೋ ನಡೀತಾ ಇದೆ. ಅದಕ್ಕೆ ನಾವು ಮಾಡಿರೋ ಪ್ರಾಜೆಕ್ಟ್ ಸಾಯಿಲ್ ಮಾಯಿಶ್ಚರ್ ಡಿಟೆಕ್ಟರ್, ಬ್ಲೈಂಡ್ ಸ್ಟಿಕ್ ಮತ್ತೆ ಕ್ಲಾಪ್ ಸ್ವಿಚ್. ಫಸ್ಟ್ ಸಾಯಿಲ್ ಮಾಯಿಶ್ಚರ್ ಡಿಟೆಕ್ಟರ್ ನೋಡೋಣ. ಈ ಸಾಯಿಲ್ ಮಾಯಿಶ್ಚರ್ ಡಿಟೆಕ್ಟರ್ ಮಣ್ಣಲ್ಲಿ ಎಷ್ಟು ನೀರಿನ ಅಂಶ ಇದೆ ಅಂತ ಗೊತ್ತಾಗುತ್ತೆ. ಇದು ಆಚೆ ಇದ್ದಾಗ ಈ ವ್ಯಾಲ್ಯೂ 100ಗಿಂತ ಜಾಸ್ತಿ ಹೋಗಿದೆ. 100ಗಿಂತ ಜಾಸ್ತಿ ಇದ್ರೆ ಅಲ್ಲಿ ನೀರು ಹಾಕಬೇಕು. ನೀರಿನ ಅಂಶನೇ ಇಲ್ಲ. ಅದೇ ಈ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ನ ಮಣ್ಣೊಳಗಡೆ ಇಟ್ರೆ ಇದು 100ಗಿಂತ ಕಡಿಮೆ ಆಗುತ್ತೆ. ಅದರಿಂದ ಇದು ಫಾರ್ಮರ್ಸ್ ಗೆ ಜಾಸ್ತಿ ಉಪಯೋಗ ಆಗುತ್ತೆ. ನೀರನ್ನು ಸೇವ್ ಮಾಡ್ಬೋದು. ಆಮೇಲೆ ಫಾರ್ಮರ್ಸ್ ನೀಟಾಗಿ ಗೊತ್ತಾಗಲ್ಲ ಯಾವಾಗ ನೀರ್ ಬಿಡ್ಬೇಕು, ಯಾವಾಗ ನೀರ್ ಬಿಡಬಾರ್ದು ಅಂತ. ಅದಕ್ಕೆ ಇದರಿಂದ ಅವರು ಆರಾಮಾಗಿ ನೀರು ಯಾವಾಗ ಬಿಡ್ಬೇಕು, ಯಾವಾಗ ಬಿಡಬಾರ್ದು ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಬ್ಲೈಂಡ್ ಸ್ಟಿಕ್. ಈ ಬ್ಲೈಂಡ್ ಸ್ಟಿಕ್ ಈ ಕಡೆ ಈ ಬ್ಲೈಂಡ್ ಸ್ಟಿಕ್ ಕಣ್ ಕಾಣಿಸ್ದೇ ಇರೋರಿಗೆ ಫುಲ್ ಯೂಸ್ ಆಗುತ್ತೆ. ಕಣ್ ಕಾಣಿಸ್ದೇ ಇರೋರು ಮುಂದೆ ಬಂದ್ರೆ ಸೌಂಡ್ ಬರುತ್ತೆ. ಇದರಿಂದ ಅವ್ರಿಗೆ ಮುಂದೆ ಏನ್ ಆಬ್ಸ್ಟಿಕಲ್ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಾವು ಮಾಡಿರೋದು ಕ್ಲಾಪ್ ಸ್ವಿಚ್. ಅದಲ್ಲೇ ಇಟ್ಬಿಡು. ಕ್ಲಾಪ್ ಹೊಡೆದ್ರೆ ಈ ಲೈಟ್ಸ್ ಆನ್ ಆಗುತ್ತೆ, ಮತ್ತೆ ಕ್ಲಾಪ್ ಹೊಡೆದ್ರೆ ಈ ಲೈಟ್ಸ್ ಆಫ್ ಆಗುತ್ತೆ. ಇದರಿಂದ ಏನ್ ಯೂಸ್ ಅಂದ್ರೆ ನಮ್ಮ ಮನೇಲಿರೋ AC ಮತ್ತೆ DC ಕರೆಂಟ್ಸ್ ನ ನಾವು ನೀಟಾಗಿ ಕನೆಕ್ಟ್ ಮಾಡ್ಕೊಬಹುದು. ಮತ್ತೆ ಬೈ ಮಿಸ್ ಏನಾದ್ರು ಲೈಟ್ಸ್ ಇಂದ ಸ್ವಿಚ್ ಆಫ್ ಮಾಡೋದು ಮರ್ತೋಗಿದ್ರೆ ನಾವು ಕ್ಲಾಪ್ ಇಂದ ಆ ಸ್ವಿಚ್ ಆಫ್ ಮಾಡ್ಬೋದು. ಇಲ್ಲಾಂದ್ರೆ ಮತ್ತೆ ಕ್ಲಾಪ್ ಇಂದ ಸ್ವಿಚ್ ಆನ್ ಮಾಡ್ಬೋದು. ಮತ್ತೆ ಇದು ಎಲೆಕ್ಟ್ರಿಸಿಟಿನೂ ಸೇವ್ ಮಾಡೋದು ಜಾಸ್ತಿ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು.
ಲೋಹಿತ್ ಗೌಡ KS. ಇವನ ಹೆಸರು ಆಕಾಶ್, ಇವನ ಹೆಸರು ಅಭಯ್. ವಿಜ್ಞಾನ ಶಿಕ್ಷಕಿ ಧನಲಕ್ಷ್ಮಿ ಮಾತನಾಡಿ, ಕೆವಿ ಹಾಗೂ ಪಂಚಗಿರಿ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ನವೀನ್ ಕಿರಣ್ ಅವರ ಪ್ರೋತ್ಸಾಹದಿಂದ ವಿದ್ಯಾರ್ಥಿಗಳು ಅತ್ಯುತ್ತಮ ವಿಜ್ಞಾನ ಪ್ರದರ್ಶನ ನೀಡಲು ಸಾಧ್ಯವಾಯಿತು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಸ್ವತಃ ಒಂದು ಮಾದರಿಯನ್ನು ರೂಪಿಸಿ ತಮ್ಮ ಜ್ಞಾನವನ್ನು ಅನಾವರಣಗೊಳಿಸಿದ್ದಾರೆ. ವಿದ್ಯಾರ್ಥಿಗಳ ಸೃಜನಶೀಲತೆಗೆ ಶಿಕ್ಷಕರು ಹಾಗೂ ಪೋಷಕರ ಸಹಕಾರವು ಮಹತ್ವದ್ದಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಕೆವಿ ಹಾಗೂ ಪಂಚಗಿರಿ ಬೋಧನಾ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್, ಪ್ರಾಂಶುಪಾಲ ತ್ಯಾಗರಾಜ್ ಹಾಗೂ ಶಾಲಾ ಸಿಬ್ಬಂದಿ ಉಪಸ್ಥಿತರಿದ್ದರು.